ಬರ್ತಾರೆ ಇನ್ನೇನು ಸ್ವಲ್ಪ ಕಾರ್ಯಕ್ರಮ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ನ ಸಚಿವರು, ಯುವ ನಾಯಕರು, ಹೋರಾಟಗಾರರು ಆದಂಥ ಪ್ರಿಯಾಂಕ್ ಖರ್ಗೆ ಸಾಹೇಬ್ರವರ 47ನೇ ಹುಟ್ಟುಹಬ್ಬವನ್ನು ಇಂದು ನಮ್ಮ ಮೈಸೂರು ಮಹಾನಗರದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಬೆಳಗ್ಗೆಯಿಂದ ನಿರಂತರವಾಗಿ ನಡೀತಾ ಇದೆ. ಈ ಕಾರ್ಯಕ್ರಮವನ್ನು ಇವತ್ತು ಮೈಸೂರಿನ ಕೃಷ್ಣರಾಜೇಂದ್ರ ಸರ್ಕಾರಿ ಹಾಸ್ಪಿಟಲ್ ಮುಂಭಾಗ ನಮ್ಮ INTC ಘಟಕದ ಉಪಾಧ್ಯಕ್ಷ ನಾಗರಾಜು ಮತ್ತು ನಮ್ಮ ವಿಜಯ್ ಕುಮಾರು, ಮಹೇಶ್ ಅವರ ತಂಡ ಇವತ್ತು ಮೈಸೂರಿನ ಹಾಸ್ಪಿಟಲ್ ಮುಂಭಾಗ ಸಾವಿರಾರು ಜನಕ್ಕೆ ಮಧ್ಯಾಹ್ನದ ಊಟವನ್ನು ಅನ್ನದಾನವನ್ನು ಅನ್ನ ಸಂತರ್ಪಣೆಯನ್ನು ಮಾಡುವ ಮುಖಾಂತರ ವಿಶಿಷ್ಟವಾದಂಥ ಹುಟ್ಟುಹಬ್ಬವನ್ನು ಆಚರಿಸ್ತಿದ್ದಾರೆ. ಮತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಭಗವಂತ ಆಯಸ್ಸು, ಆರೋಗ್ಯ ಮತ್ತು ಹೋರಾಟ ಮಾಡುವ ಶಕ್ತಿಯನ್ನು, ದೀನ ದಲಿತರ ಪರ, ಬಡವರ ಪರ ಹೋರಾಟ ಮಾಡುವ ಶಕ್ತಿಯನ್ನು ಭಗವಂತ ಇವರೆಲ್ಲರ ಪರವಾಗಿ, ಇಲ್ಲಿ ಇತ್ತಿರೋರು ಎಲ್ಲರ ಪರವಾಗಿ ನಾವು ಹುಟ್ಟುಹಬ್ಬ ಶುಭಾಶಯವನ್ನು ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರಿಗೆ ತಿಳಿಸ್ತಿದ್ದೇವೆ. ಮತ್ತು ನಮ್ಮ ನಾಗರಾಜು, ವಿಜಯ್ ಆ್ಯಂಡ್ ತಂಡ ಅವರೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಈ ರೀತಿ ಸಾಮಾಜಿಕವಾಗಿ ಕಳಕಳಿ ಉಳ್ಳುವಂಥ ಕೆಲಸವನ್ನು ಮಾಡಲಿ, ಬಡವರ ಕೆಲಸವನ್ನು ನಿರಂತರವಾಗಿ ಮಾಡಲಿ, ನಾವು ಯಾವಾಗಲೂ ಅವ್ರ ಜೊತೆಲಿ ಇರ್ತೇವೆ ಅಂತೇಳಿ ಶುಭವನ್ನು ತಿಳಿಸ್ತಿದ್ದೇವೆ. ಸರ್, ಅವರು ಪಂಚಾಯತಿ ರಾಜು ಮಿನಿಸ್ಟ್ರು ಹಾಗೂ ITBT ಸಚಿವರಾದಂಥ ಪ್ರಿಯಾಂಕಣ್ಣವರ 47ನೇ ವರ್ಷದ ಹುಟ್ಟುಹಬ್ಬವನ್ನು ಸುಮಾರು ಬೆಳಗ್ಗೆಯಿಂದ ನಾವು ಅಂಧ ಮಕ್ಕಳ ಶಾಲೆ ಇರ್ಬೋದು, ಮತ್ತು ಕ್ಯಾರ್ ಹಾಸ್ಪಿಟ್ಲಲ್ಲಿ ಹಣ್ಣು ಹಂಪಲ ವಿತರಣೆ ಮಾಡಿರೋ ಕಾರ್ಯಕ್ರಮ ಇರ್ಬೋದು, ಮತ್ತು ಚಾಮುಂಡಿ ಬೆಟ್ಟದಲ್ಲಿರ್ಬೋದು, ಮತ್ತು ಇಲ್ಲಿ ಕ್ಯಾರ್ ಹಾಸ್ಪಿಟ್ಲಲ್ಲಿ ಸಾವಿರಾರು ಜನಕ್ಕೆ ಅನ್ನದಾನ ಇರ್ಬೋದು. ಬೆಳಗ್ಗೆಯಿಂದ ನಮ್ಮ KPCCಯ ಪ್ರಧಾನ ಕಾರ್ಯದರ್ಶಿಗಳು ನರೇಂದ್ರಣ್ಣವರ ನೇತೃತ್ವದಲ್ಲಿ ಹಾಗೂ ನಮ್ಮ ವಿಜಯ್ ಕುಮಾರ್ ಅವರು, ನಮ್ಮ ನಾಗರಾಜ್ ಅವರು, ಸಂತೋಷ್ ಅವರು, ಎಲ್ಲ ನಮ್ಮ ಟೀಮು ಮೈಸೂರು ಜಿಲ್ಲಾ ಪ್ರಿಯಾಂಕಣ್ಣವರ ಅಭಿಮಾನ ಬಳಗದ ವತಿಯಿಂದ ಅವರ ಹುಟ್ಟುಹಬ್ಬವನ್ನು ಇನ್ನೂ ಹೆಚ್ಚಿನ ರೀತಿ ಅವ್ರಿಗೆ ಭಗವಂತ ಚಾಮುಂಡೇಶ್ವರಿ ತಾಯಿ ಅಧಿಕಾರ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಅವ್ರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರುತ್ತೇನೆ. ಸರ್, ಇವತ್ತು ಪ್ರಿಯಾಂಕ್ ಖರ್ಗೆ ಸಾಹೇಬ್ರವರ 47ನೇ ವರ್ಷದ ಹುಟ್ಟಿದಬ್ಬವನ್ನು ಸರ್ ನಾವು ಸಾಮಾಜಿಕವಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಸರ್, ನಮ್ಮ ಪ್ರಿಯಾಂಕ ಸಾಹೇಬರು ಯಾವಾಗಲೂ ಸರ್ ನಮ್ಮ ಮಕ್ಕಳು ಹೇಗೆ ಕಾರ್ಮಿಕರ ಮಕ್ಕಳು ಸರ್ ಅದೇ ಥರ ಡಾಕ್ಟ್ರ್, ಇಂಜಿನಿಯರ್ ಆಗೋಂಥ ವ್ಯಕ್ತಿತ್ವ ಸರ್. ಅದೇ ರೀತಿ ಇವತ್ತು ಸರ್ ಅವ್ರ ಮನೋಭಾವದಲ್ಲೇ ಸರ್ ನಾವು ಕಾರ್ಮಿಕರುಗಳಿಗೆ ಹಾಗೂ ನಮ್ಮ KR ಹಾಸ್ಪಿಟಲ್ ಮುಂದೆ ಇರೋಂಥ ರೋಗಿಗಳಿಗೆ ಅನ್ನದಾನದ ಮುಖಾಂತರ ಸರ್ ಅವ್ರ ಬರ್ತಡೇ ಆಚರಣೆ ಮಾಡಿ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾಯಿದ್ದೀವಿ ಸರ್. ಬೇರೆ ಕಡೆ ಏನಾದರೂ ಸರ್, ಬೇರೆ ಕಡೆ ಸರ್ ಬೆಳಗ್ಗೆ ಅಂಧ ಮಕ್ಕಳುಗಳಿಗೂ ಸರ್ ಬೆಳಗ್ಗೆ ಊಟದ ವ್ಯವಸ್ಥೆ ಮಾಡಾಗಿತ್ತು ಸರ್. KR ಹಾಸ್ಪಿಟಲ್ ರೋಗಿಗಳಿಗೂ ಹಣ್ಣು ಹಂಪು ವಿತರಣೆ ಮಾಡಲಾಗಿದೆ ಸರ್. ನಾವು ನಮ್ಮ ನರೇಂದ್ರಣ್ಣನ ನೇತೃತ್ವದಲ್ಲಿ, ನಮ್ಮ ಅಖಿಲ ಕರ್ನಾಟಕ ಮಲ್ಲಿಕಾರ್ಜುನ ಖರ್ಗೆ ಅಧ್ಯಕ್ಷರುಗಳಾದಂಥ ನರೇಂದ್ರಣ್ಣವರ ನೇತೃತ್ವದಲ್ಲಿ ಇವತ್ತು ಸರ್ ಮೈಸೂರಲ್ಲಿ ವಿವಿಧ ಕಡೆಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ ಸರ್. ಸರ್, ನಾವು ಇವಾಗ ಸರ್ ಅದು ಹೇಳ್ತೀವಿ, ಪ್ರಿಯಾಂಕ ಖರ್ಗೆ ಸರ್ ಫ್ಯೂಚರಲ್ಲಿ ಅವ್ರು CM ಆಗೋಂಥ ಎಲ್ಲ ಅರ್ಹತೆಗಳೂ ಇದೆ ಸರ್ ಅವ್ರಿಗೆ. ಇವತ್ತಲ್ಲ ಸರ್, ಇನ್ನು ಮುಂದಿನ ನಾಯಕತ್ವದಲ್ಲಿ ಸರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಸರ್. ನಮ್ಮಂಥ ಯುವಕರುಗಳು ಮುಂದಿನ ಕರ್ನಾಟಕಕ್ಕೆ ಬದಲಾವಣೆ ಬೇಕು ಅಂಥ ಒಬ್ಬ ಮಹಾನ್ ವ್ಯಕ್ತಿ ಮುಖ್ಯಮಂತ್ರಿ ಆಗಬೇಕನ್ನೋ ಕಾರಣದ ಪ್ರತಿಯೊಬ್ಬರ ಸಮುದಾಯ ಮುಖಂಡರುಗಳಿಗೂ ಸರ್ ಆಶ್ವಾಸನೆ ಇದೆ ಸರ್. ಸರ್, ನಮ್ಮ ದಲಿತ CM ಆಗಬೇಕಂತ ಈಗಲಿಂದಲ್ಲ ಸರ್, ಹಲವಾರು ವರ್ಷದಿಂದ ದಲಿತ CM ಆಗಬೇಕಂತ ಕೂಗಿದೆ ಸರ್. ನಮಗೂ ಸಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು CM ಆಗಬೇಕಂತ ಆಗ್ತಂತ ನಮ್ಗೆ ಈಗಲೂ ಇದೆ ಸರ್. ಈಗಲೂ ಸಹ ನಾವು ಕೇಳ್ಕೊಳ್ಳೋದು ಅಷ್ಟೇ ಹೈಕಮಾಂಡ್ಗೆ ಸರ್, ನಮಗೂ ಈಗಲೂ ದಲಿತರ ಮುಖ್ಯಮಂತ್ರಿನ ಮಾಡ್ಕೊಡೋಕೆ ಒಂದು ಅನುವು ಮಾಡಿಕೊಡಿ ಅಂತ ನಾವು ಮೀಡಿಯಾ ಮುಖಾಂತರ ಅವ್ರಿಗೆ ಕೋರ್ಕೊತೀವಿ ಸರ್ ನಾವು. ಥ್ಯಾಂಕ್ ಯು.